ನೋಡ್ತಾ ಇರ್ಬೋದು ಜನ ಎಲ್ಲ ಇಷ್ಟೊಂದು ಕಳೆ ಬೆಳೆಸಿರ ಅಂತ ಹೇಳ್ತಾಯಿದ್ರು. ಅಲ್ಲಿ ನಿಂಬೆ ಗಿಡ ಕಾಣಿಸ್ತಾ ಇದೆ. ನಿಂಬೆ ಗಿಡ ಪಕ್ಕದಲ್ಲಿ ಮತ್ತೆ ಶ್ರಬ್ನಾಗ ಬೆಳೆದಿದೆ ನೋಡಿರಿ. 9 ತಿಂಗಳ ಗಿಡಗಳು ಇವೆಲ್ಲದನ್ನು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಮಾವಿನ ಗಿಡಗಳು. ಒಂದೇ ಒಂದು ಮಾವಿನ ಗಿಡನೂ ಹೋಗಿಲ್ಲ. ಅಂದರೆ ನಿಂಬೆ ಗಿಡಗಳು ಕಾಣಿಸುತ್ತಲ್ಲ ನಿಮಗೆ, ಅಲ್ಲಿ ಹಸ್ರು ಕಾಣಿಸ್ತಾರೆ ನೋಡಿ ಉದ್ದಕ್ಕೂ. ಎಲ್ಲೋ 100ಕ್ಕೆ ಒಂದು 5 ಗಿಡ 10 ಗಿಡ ಹೋಗಿರ್ಬೋದೇನೋ. ಆದರೆ ಪ್ರಕೃತಿ ಯಾವುದನ್ನು ಸಾಯ್ಲಿಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಏನು ಬೇಕಾದ ತೇವಾಂಶ ಮಾಯಿಶ್ಚರ್ ಮೇಂಟೈನ್ ಮಾಡ್ತಾಯಿದ್ವಿ. ಹಾಗಾಗಿ ಅದು ಇದಾಗಿರೋಂಥದ್ದು. ಗಿಡ ಎಲ್ಲ ತುಂಬ ಇದಾಗುತ್ತೆ, ನಿಮಗೆ ಕಾಣಿಸ್ತಾ ಇದೆ. ಅಂದರೆ ತುಂಬ ಕಳೆ ಎಲ್ಲ ಬೆಳೆದಿಲ್ಲ ಅಂತ. ಆದರೆ ಬೇಸಿಗೆ ಕಾಲದಲ್ಲಿ ರಕ್ಷಣೆ ಮಾಡಿದ್ದು ಅದೇ ಗಿಡಗಳೇ ನಮ್ಮ ಗಿಡಗಳನ್ನ. ಅಂದರೆ ಅವೇನು ಲೋಕಲ್ ಇವನು ಕಲ್ತ್ಕೊಂಡಿದ್ವು ಸ್ವಂತ ಶಕ್ತಿ ಮೇಲೆ ನೀರನ್ನ ಹೀರ್ಕೊಳ್ಳೋಂಥದ್ದನ್ನ ಭೂಮಿ ಮತ್ತು ಇದರಿಂದ ವಾತಾವರಣದಿಂದ ಅದನ್ನು ನಮ್ಮ ಗಿಡಗಳಿಗೂ ಸಹ ಸಪ್ಲೈ ಮಾಡಿದ್ದಾವೆ ಅನ್ನೋದು ನನ್ನ ಇದು. ನಾವು ಕೊಟ್ಟಿದ್ದೀವಿ ನೀರಿಲ್ಲ ಅಂತಲ್ಲ. ಈಗ ಈ ಮಳೆ ಬಂದಿರೋದ್ರಿಂದ ಈ ಸೊಪ್ಪುಗಳನ್ನೆಲ್ಲ ಕೊಯ್ಸಿ ಮಲ್ಚಿಂಗ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಇದ್ದೀವಿ ಇದಕ್ಕೆ ಎಲ್ಲ ಗಿಡಗಳಿಗೂ.